ಚಿಕನ್ ಮಸಾಲ ಮಾಡ್ತಾಯಿದ್ದೀನಿ ನೋಡಿ. ಅಮೂಲ್ ಬಟರ್ನ 50 ಗ್ರಾಮ್ ಹಾಕೋತಾ ಇದ್ದೀನಿ. ಅರ್ಧ ಈರುಳ್ಳಿ ಹಾಕೋತಾ ಇದ್ದೀನಿ. 3 ಹಸಿಮೆಣಸಿನಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಜಸ್ಟ್ ಇದು 1/4 kg ಮಾಡ್ತಾ ಇರೋದು ಚಿಕನ್ ಫ್ರೈನ. ಚಟಾಪಟ್ ಅಂತ ಮಾಡ್ಕೊಳ್ಳಿ ನೀವು ಮನೇಲಿ. ಇದು ಹೆಸರು ಚಟಾಪಟ್ ಚಿಕನ್ ಫ್ರೈ. $50 ಗ್ರಾಮಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಬಟರ್ ಜೊತೆ. ಇವಾಗ ಸ್ವಲ್ಪ 50% ಟೊಮೊಟೊ ಆನಿಯನ್ ಬೆಂದಿದೆ. ಈಗ ಚಿಕನ್ ಹಾಕೋತಾ ಇದ್ದೀನಿ. 1/4 kg ಅಷ್ಟೇ. ಇದು ಚೆನ್ನಾಗಿ 10 ನಿಮಿಷ ಫ್ರೈ ಆಗಬೇಕು. ಫ್ರೆಂಡ್ಸ್, ಚಿಕನ್ ಚೆನ್ನಾಗಿ ಬೆಂದಿದೆ. ಇವಾಗ ಲೈಟಾಗಿ ಮಸಾಲೆ ಹಾಕ್ಕೊಳ್ತೀನಿ, ಅದನ್ನು ತೋರಿಸ್ತೀನಿ ಏನೇನು ಅಂತ. ಚಟಾಪಟ್ ಮಾಡ್ಕೊಳ್ಳೋ ಅಂಥ ಚಿಕನ್ ಫ್ರೈ. 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಚಿಕನ್ ಮಸಾಲ ನಮ್ಮ ಶೈಲಿಯಲ್ಲಿ ಮಾಡ್ಕೊಂಡಿರೋಂಥದ್ದು. ಇದು ನಮ್ಮ ಶೈಲಿಯಲ್ಲಿ ಮಾಡಿರೋಂತಹ ಸ್ಪೈಸೀಸ್ ಗರಂ ಮಸಾಲ ಎರಡನ್ನೂ ಹಾಕೋತಾ ಇದ್ದೀನಿ. ಒಂದು ಗರಂ ಮಸಾಲ ಬಂದು 1 ಟೀ ಸ್ಪೂನಷ್ಟು, ಇದು 20 ಗ್ರಾಮಷ್ಟು ಹಾಕೋತಾ ಇದ್ದೀನಿ ಚಿಕನ್ಗೆ. ಫ್ರೆಂಡ್ಸ್, ನಾವು ರುಬ್ಕೊಂಡಿರೋಂಥ ನಮ್ಮ ಶೈಲಿಯಲ್ಲಿ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಕೊತ್ತಂಬರಿ, ಪುದೀನ ಹಾಕಿದ್ದೀನಿ ಸ್ವಲ್ಪ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಪುದೀನ ಹಾಕಿರೋಂಥ ಪೇಸ್ಟ್ನ ಚೆನ್ನಾಗಿ ಹಾಕ್ಕೊಂಡು ಬೇಯಿಸ್ತಾ ಇದ್ದೀವಿ. ಇದು ಸಿಂಪಲ್ಲಾಗಿ ಚಟಾಪಟ್ ಅಂತ ಮಾಡ್ಕೊಳ್ಳೋಂಥದ್ದು. ಇದು ಚೆನ್ನಾಗಿ ಇನ್ನೂ ಸ್ವಲ್ಪ ಹೊತ್ತು ಬೇಯಬೇಕು ಚಿಕನ್ನು. ಸ್ವಲ್ಪ ಗ್ರೇವಿ ಇರುತ್ತೆ, ಚಿಕನ್ ಇರುತ್ತೆ. ನಾವು ರೈಸು ಕೂಡ ತಿನ್ಬೋದು ಇದ್ರ ಜೊತೆ, ವೈಟ್ ರೈಸ್. ಹಾಗೆ ಯಾವುದೇ ಥರದ್ದು ದೋಸೆ, ಚಪಾತಿ, ಇಡ್ಲಿ ಎಲ್ಲದಕ್ಕೂ ನಂಚ್ಕೊಂಡು ತಿನ್ಬೋದು. ಫ್ರೆಂಡ್ಸ್, ಚೆನ್ನಾಗಿ ಬೆಂದಿದೆ. ಈಗ ಆಫ್ ಮಾಡೋ ಸಮಯ. ಚಿಕನ್ ತುಂಬ ಚೆನ್ನಾಗಿ ಬೆಂದಿದೆ. ಇನ್ನೊಂದು 5 ಮಿನಿಟ್ಸ್ ಸ್ವಲ್ಪ ಬೇಯ್ದಾದ್ಮೇಲೆ ಆಫ್ ಮಾಡ್ತಾಯಿದ್ದೀನಿ. ಕಲ್ಲುಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ಸಾಕಿಷ್ಟೇ. ಉಪ್ಪು ಹಾಕಿದ ನಂತರ ಚಿಕನ್ ಗ್ರೇವಿ ಬೆಂದಿದ್ದು ಈ ಥರ ಇದೆ. ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಟೇಸ್ಟ್. ಸೂಪರಾಗಿದೆ ಫ್ರೆಂಡ್, ತುಂಬ ಚೆನ್ನಾಗಿದೆ. ವೈಟ್ ರೈಸು ಅಥವಾ ಇಡ್ಲಿ, ದೋಸೆಗೆ ಹಾಕೋ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ಪೈಸಿಯಾಗಿ ತುಂಬ ಚೆನ್ನಾಗಿದೆ. ಇದೇ ಥರ ಮಾಡ್ಕೊಳ್ಳಿ ಮನೇಲಿ, ಒಂದು ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ.